ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಪೊಲೀಸ್ ಇಲಾಖೆಯಿಂದ ಜಾಗೃತಿ, ದ್ವಿಚಕ್ರ ಚಾಲನೆಯಲ್ಲಿ ಜೀವ ಉಳಿವಿಗೆ ಬೇಕು ಶಿರಸ್ತ್ರಾಣ. ರಾಘವೇಶ್ವರ ಭವನದಲ್ಲಿ ಕಾರ್ಯಕ್ರಮ ನವರಾತ್ರ ನಮಸ್ಯ ಕಾರ್ಯಸ್ಮರಣ. ಹೆಲ್ಮೆಟ್ ಧರಿಸಿ ದ್ವಿಚಕ್ರ ಚಾಲನೆ ಮಾಡುತ್ತಿರುವವರನ್ನು ನಿಲ್ಲಿಸಿ ಪ್ರಶಂಸಿಸಿ ಹೂವು ನೀಡಿ ಗೌರವಿಸಿ ಜಾಗೃತಿ ಮೂಡಿಸುವ ವಿಶಿಷ್ಟ ಕಾರ್ಯವನ್ನು ಸಾಗರ ಪೊಲೀಸ್ ಇಲಾಖೆಯಿಂದ ನಡೆಸಲಾಯಿತು. ಶುಕ್ರವಾರ ಇಲ್ಲಿನ ಪೊಲೀಸ್ ಠಾಣೆ ವೃತ್ತದಲ್ಲಿ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಠೋಡ್ ನೇತೃತ್ವದಲ್ಲಿ ಜಾಗೃತಿ ಮೂಡಿಸಿದ ಇಲಾಖೆ ಹೆಲ್ಮೆಟ್ ಧರಿಸಿದವರನ್ನು ಗೌರವಿಸುವ ಮೂಲಕ ಧರಿಸದವರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿಸಲಾಯಿತು. ಈ ವೇಳೆ ಇಲಾಖೆಯ ವೆಂಕಟೇಶ್ ರಾಮಪ್ಪ ಇದ್ದರು. ಈ ಕುರಿತು ಪುಲ್ಲಯ್ಯ ಮಾತನಾಡಿದ್ದು ಹೀಗೆ: ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದು, ಹೆಲ್ಮೆಟ್ ಯಾರ್ಯಾರು ಹಾಕ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಗುಲಾಬಿ ಹೂವು ಕೊಟ್ಟು ಅವರಿಗೆ ಸತ್ಕಾರ ಮಾಡಿ, ಅವ್ರನ್ನ ನೋಡಿ ಇನ್ನುಳಿದ ಜನಗಳು ಅದೇ ಥರ ಹೆಲ್ಮೆಟ್ ಹಾಕ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮತ್ತು ಪ್ರತಿಯೊಬ್ಬರು ತಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಳಿ, ಅಪಘಾತ ತಡೆಗಟ್ಟಲು ಅವರು ಸಹಕಾರ ಮಾಡಲಿ ಅಂತ ಹೇಳೋ ಉದ್ದೇಶದಿಂದ ಅವರಿಗೆ ಹೂವು ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಾರೆ. ಸಾಗರದಲ್ಲಿ ಇತ್ತೀಚೆಗೆ ನಡೆದ ಯಶಸ್ವಿ ನವರಾತ್ರ ನಮಸ್ಯ ಕಾರ್ಯಕ್ರಮದಲ್ಲಿ ಹಗಲಿರುಳು ಶ್ರಮಿಸಿದ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸುವ ಕಾರ್ಯಸ್ಮರಣ ಕಾರ್ಯಕ್ರಮ ಇಲ್ಲಿನ ರಾಘವೇಶ್ವರ ಭವನದಲ್ಲಿ ಶುಕ್ರವಾರ ನಡೆಯಿತು. ಶಾಸನತಂತ್ರದ ಹಾಗೂ ಮಹಾಮಂಡಲದ ಪ್ರಮುಖರು ಪಾಲ್ಗೊಂಡು ಅಭಿನಂದನೆ ತಿಳಿಸಿದರು. ವಿಶೇಷವಾಗಿ ಯೋಜನಾ ತಂಡದ ಶ್ರೀ ಸಂಯೋಜಕ ವಿದ್ವಾನ್ ಜಗದೀಶ್ ಶರ್ಮಾ, ಶಾಸನತಂತ್ರದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ, ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು, ಕೃಷ್ಣ ಪ್ರಸಾದ್ ಎಡಪ್ಪಾಡಿ ಮೊದಲಾದವರು ಮಾತನಾಡಿದರು. ನವರಾತ್ರ ನಮಸ್ಯ ಸಮಿತಿಯ ಸದಸ್ಯರು ತಮ್ಮ ಅನುಭವ ಹಂಚಿಕೊಂಡರು. ಹರನಾಥರಾವ್, ಗುರುಮೂರ್ತಿ ಹೆಗಡೆ ಕಲ್ಸೆಮನೆ, ಪ್ರಸನ್ನ ಹೆಗಡೆ ಕೆರೆಕೈ, ಮುರುಳಿ ಗೀಜ್ಗಾರು, ಸಮರ್ಥ್ ಭಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಕಿವಿ ಕಣ್ಣಾಗೋದು ಅನ್ನೋದೇ ಅದು ಯಶಸ್ಸು ಅನ್ನೋದಕ್ಕಿರುವ ವ್ಯಾಖ್ಯಾನ. ಕಿವಿ ಕಣ್ಣಾಗಬೇಕು. ಒಬ್ಬ ವ್ಯಕ್ತಿ ಅವನು ಯಶಸ್ವಿಯಾಗಿದ್ದಾನೆ, ಸಾಧನೆ ಮಾಡಿದ್ದಾನೆ ಅಂದ್ರೆ ಅರ್ಥ ಏನು ಅಂದ್ರೆ ಅಸಂಖ್ಯ ಜನರ ಕಿವಿಗೆ ಅವನ ಸಾಧನೆ ಹೋಗಿ ತಲುಪಿದೆ ಅಂತ ಅರ್ಥ. ಅವ್ರು ನೋಡಿದ್ದಾರೆ ಅಂತ ಅರ್ಥ. ಅವ್ರ ಆ ವ್ಯಕ್ತಿಯನ್ನೇ ನೋಡಿರೋದಿಲ್ಲ, ನಾವು ತುಂಬ ವ್ಯಕ್ತಿಗಳನ್ನ ಎದುರಿನಿಂದ ನೋಡಿರೋದಿಲ್ಲ, ಕೇಳಿರುತ್ತೇವೆ. ಹಾಗಾಗಿ ಕೇಳುವಿಕೆಗೆ ಹೋಗಿ ತಲುಪಿದೆ ಅಂತ ಅಂದ್ರೆ ಅದು ಯಶಸ್ಸಿಗೆ ಮಾನದಂಡ. ಮಠದ ಇತಿಹಾಸವನ್ನ, ಈ ಕಾಲಘಟ್ಟದ ಇತಿಹಾಸವನ್ನ, ಸದ್ಯೋ ಇತಿಹಾಸವನ್ನ ಗಮನಿಸಿದ್ರೆ ಮಠವನ್ನ ಗುರುತಿಸುವ ಕೆಲವು ಘಟ್ಟಗಳು ಅಂತ ಇವೆ. ಆ ಹೆಚ್ಚು ಘಟ್ಟಗಳು ಯಾವುದು ಅಂತಂದ್ರೆ ಅದು ನಮ್ಮ ಇವೆಂಟ್ಗಳು, ಉತ್ಸವಗಳ ಮೂಲಕವೇ ಮಠವನ್ನು ಗುರುತಿಸೋದು. ನಿಮ್ಮ ಮುಖಸ್ತುತಿಗೆ ಇಲ್ವಂತನೆ ಅಂತ ಹೇಳ್ತಾ ಇಲ್ಲ, ಈ ಪಟ್ಟಿಗೆ ಸೇರಿರೋದು ನವರಾತ್ರ. ಶ್ರೀಮಠದ ಬೇರೆ ಬೇರೆ ಪ್ರಾಂತದ ಶಿಷ್ಯರ ಮಾತುಗಳಲ್ಲಿ ಮತ್ತು ಬೇರೆ ಬೇರೆ ಪದಾಧಿಕಾರಿಗಳ ಬಾಯಲ್ಲಿ ನವರಾತ್ರ ನಮಸ್ಯ ಅನುರಣಿಸ್ತಾ ಇತ್ತು ಕಳೆದ 15-20 ದಿನದಿಂದ. ಒಳಗೊಳ್ಳುವಿಕೆ ಅನ್ನೋದನ್ನ ನವರಾತ್ರ ನಮಸ್ಯ ಎತ್ತಿ ತೋರಿಸಿತು. ಇದು ಒಳಗೊಳ್ಳುವಿಕೆಯ ಪ್ರಕ್ರಿಯೆ ಹೀಗಿದೆ ಅಂತ, ಇದು ಹೊಸತು ಅಂತ ಅಲ್ಲ, ಇದು ಇರೋದೇ ಹೀಗೆ ಅನ್ನೋದನ್ನ ಸಮಾಜ ಸಂಭ್ರಮ ತೋರಿಸಿಕೊಡ್ತು. ಹಾಗಾಗಿ ಮೊಟ್ಟ ಮೊದಲ ಪರಿಣಾಮ ಯಾವುದು ಅಂತ ಅಂದ್ರೆ ನವರಾತ್ರ ನಮಸ್ಯದ್ದು. ಇದು ಎಲ್ಲರನ್ನೂ ಸೇರಿಸಿಕೊಡ್ತು ತನ್ನೊಳಗೆ. ಏನನ್ನೂ ಅಂದುಕೊಳ್ಳದೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿತ್ತು. ಇದು 3ನೆಯ ನವರಾತ್ರ ನಮಸ್ಯ ಮಠದಲ್ಲಿ. 3ನೆಯ ನವರಾತ್ರ ನಮಸ್ಯ ಅಂತ ಯಾಕೆ ಹೇಳ್ತಾ ಇರೋದು ಅಂದ್ರೆ ಪರಂಪರೆಯಲ್ಲಿ ನವರಾತ್ರಿ ಆಚರಣೆ ಇತ್ತು ಮೊದಲಿನಿಂದ. ಪೀಠಾಧಿಪತಿಗಳು ಉಪವಾಸ ಇದ್ದು ಅನುಷ್ಠಾನ ಮಾಡ್ತಾ ಇದ್ರು. ಆದ್ರೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಅದನ್ನ ಕಳೆದ 3 ನವರಾತ್ರಗಳಿಂದ ಇದನ್ನ ಲೋಕಮುಖವಾಗಿಸಿದರು. ಈಗ ನಮ್ಮಲ್ಲಿ ಚಾತುರ್ಮಾಸ್ಯ ಇದೆಯಲ್ಲ, ಚಾತುರ್ಮಾಸ್ಯ ಯಾವಾಗಲೂ ನಡ್ಕೊಂಡು ಬಂದಿದೆ 1000 ವರ್ಷಗಳಿಂದ, ಇವತ್ತು ನಡೀತಾ ಇದೆ. ನಮ್ಮ ಚಾತುರ್ಮಾಸ್ಯದ ಭಿನ್ನತೆ ಏನು ಅಂದ್ರೆ ಈ ಚಾತುರ್ಮಾಸ್ಯವನ್ನ ಲೋಕಮುಖವಾಗಿಸಿತ್ತು. ಚಾತುರ್ಮಾಸ್ಯ ಗುರುಗಳ ಮಠದಲ್ಲಿ ಮಾಡ್ತಾರೆ ಅಂತ ಇದ್ದಿದ್ದಷ್ಟನ್ನ ಚಾತುರ್ಮಾಸ್ಯಕ್ಕೆ ಮಠಕ್ಕೆ ಹೋಗಿ ಬರಬೇಕು ಅಂತ ಆಯ್ತಲ್ಲ, ಅದು ಲೋಕಮುಖ ಆಯ್ತು. ಹಾಗೆ ನವರಾತ್ರ ನಮಸ್ಯ ಒಂದು ವ್ರತವಾಗಿ ಆಚರಣೆಯಲ್ಲಿತ್ತು. ಆದ್ರೆ ಕಳೆದ 3 ವರ್ಷಗಳಿಂದ ಅದು ಪರ್ವವಾಗಿ ಬದಲಾಯಿತು. ವ್ರತ ಒಂದು ಪರ್ವವಾಗಿ ಬದಲಾಯಿತು. ಅಂದ್ರೆ ಅದು ಹಬ್ಬ ಆಯ್ತು. ಹಬ್ಬ ಆಗೋದು ಯಾವಾಗ ಅಂದ್ರೆ ಸಮೂಹ ಸೇರಿದಾಗ ಮಾತ್ರ ಹಬ್ಬ. ಸಮೂಹ ಸೇರದೆ ಮಾಡ್ತಾ ಇದ್ರೆ ಅದು ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ. ತಪಸ್ಸನ್ನ ಶ್ರೀ ಸಂಸ್ಥಾನದವರು ಹಬ್ಬವಾಗಿಸಿದ್ರು. 3ನೆಯ ನವರಾತ್ರ ಬರುವಾಗ ಹಿಂದಿನ 2 ನವರಾತ್ರ ನಮಸ್ಯಗಳು ಚೆನ್ನಾಗಿ ನಡೆದಿವೆ. ಇದರ ಜೊತೆಗೆ ಹೋಲಿಕೆ ಅಲ್ಲ, ಮೊದಲ ನವರಾತ್ರ ಮಣಿಮಠದಲ್ಲಿ ನಡೆದಿದ್ದಿರ್ಬೋದು, ಕೆಂಗಾರ ಮಠದಲ್ಲಿ ನಡೆದಿದ್ದಿರ್ಬೋದು, ತುಂಬಾ ಚೆನ್ನಾಗಿ ನಡೆದಿದೆ. ಆದ್ರೆ ಆ ಸಂಭ್ರಮ ಅನ್ನೋ ಅಂಶ ಇದೆಯಲ್ಲ, ಅದಕ್ಕೆ
ನಿಜವಾದ ಅರ್ಥ ಬಂದಿದ್ದು ಸಾಕು. ಪದಾಧಿಕಾರಿಗಳು ಕಾರ್ಯಕ್ರಮದ ಚಂದಕ್ಕೆ ನಮ್ಮೆಲ್ಲರ ಪ್ರಣಾಮ. ವಿಷಯಗಳಿಲ್ಲ, ಇದು ಸತ್ಯ. ಪರಮ ಪೂಜ್ಯರ ಆಶಯ ಲಲಿತಾಂಬೆಯ ಅನುಗ್ರಹ, ಸಂಚಾಲಕರ, ಕಾರ್ಯಕರ್ತರ, ಪದಾಧಿಕಾರಿಗಳ ಇಡೀ ಗೋಕರ್ಣ ಮಂಡಲದಲ್ಲಿ ಒಂದು ಅಭಿಪ್ರಾಯ ಏನಂದ್ರೆ, ಸಾಗರದವರು ಜನ್ಮತಃ ನಾಯಕತ್ವ ಗುಣವನ್ನು ಹೊಂದಿದವರು. ಅವರಲ್ಲಿ ಅಷ್ಟು ಸದೃಢವಾದಂತಹ ಆಡಳಿತಾತ್ಮಕ ವ್ಯವಸ್ಥೆ ಇದೆ ಅಂತ ಹೇಳಿದೆ. ಇದು ನಾವು ಉತ್ತರ ಕನ್ನಡ ಪ್ರಾಂತದವರು ಯಾವತ್ತೂ ಕೇಳುವುದು, ದಕ್ಷಿಣ ಕನ್ನಡದವರು ಕೇಳುವುದು. ದಕ್ಷಿಣ ಕನ್ನಡದವರ ಬಗ್ಗೆ ಇರುವ ಮಾತೇನು? ಅವರು ವ್ಯಾವಹಾರಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಪ್ರಭುತ್ವವನ್ನು ತೋರಿಸಿದವರು. ಸಾಗರದವರಿಗೆ ನಾಯಕತ್ವ ಗುಣ ಇದೆ. ಇದು ಹೇಗೆ ದೃಢವಾಯಿತು ಅಂದ್ರೆ, ನಮ್ಮ ಪೂಜ್ಯ ಶ್ರೀ ಸಂಸ್ಕಾರದವರು ಅರ್ಹತೆಯ ಅಷ್ಟಸೂತ್ರ ಅಂತ ಕೊಟ್ಟಿದ್ದಾರೆ. ಶಾಸನ ತಂತ್ರ ಈ ವರ್ಷ ನಮಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟ ಮೇಲೆ ಮಾಡ್ತಾ ಇರುವ ಮೊಟ್ಟ ಮೊದಲ ಕಾರ್ಯಕ್ರಮವೇ ಕಾರ್ಯಾಗಾರಗಳನ್ನು ಮಾಡ್ತಾ ಬಂದಿದೆ. ಏನು ಕಾರ್ಯಾಗಾರ ಅಂದ್ರೆ, ನಮ್ಮ ಶಿಷ್ಯ ವರ್ಗದಲ್ಲಿ ಶ್ರೀ ಸಂಸ್ಥಾನದವರ ರಾಮಚಂದ್ರಾಪುರ ಮಠದ ಶಿಷ್ಯ ವರ್ಗ ಹೇಗಿರಬೇಕು ಎನ್ನುವುದಕ್ಕೆ ಅರ್ಹತೆಗೆ ಅಷ್ಟ ಸೂತ್ರಗಳನ್ನು ಕೊಟ್ಟರು. ಅದರ ಮೊದಲನೆಯದ್ದು ಬದ್ಧತೆ. ಯಾವ ಕಾರ್ಯವನ್ನು ಕೈಗೆತ್ತಿಕೊಳ್ತೀರೋ ಅದಕ್ಕೆ ಅಚಂಚಲವಾದಂತಹ ಬದ್ಧತೆ ಬೇಕು ಅಂತ. ನವರತ್ನ ನಮಸ್ಯಾದ ಯಶಸ್ಸು ಮತ್ತೆ ಆ ಕುರಿತಾಗಿ ಈಗ ಇಡೀ ವಿಶ್ವದಲ್ಲಿ ಕೇಳಿಬರುತ್ತಿರುವಂತಹ ಅಭಿನಂದನೆಯ ಮಾತುಗಳು ಸಾಗರದ ಕಾರ್ಯಕರ್ತರಿಗೆ ಸಂದ ಬದ್ಧತೆಗೆ ಸಂದ ಅಪೂರ್ವ ಗೌರವ. ಸಾಗರಕ್ಕೆ ಇಂಥ ಒಂದು ಕಾರ್ಯಕ್ರಮ ಬೇಕಾಗಿತ್ತು. ಹೊಸ ಆದಾಯದ ಸಾಗರದಲ್ಲಿ ಪ್ರಾರಂಭ ಮಾಡಿರುವುದನ್ನ ನಾನು ಗಮನಿಸಿದ ಹಾಗೆ ಒಂದು ದೇವಿಯ ಆರಾಧನೆಯ ಕ್ರಮವನ್ನು ಸಾಗರ ಪ್ರಾಂತ್ಯ ಒಪ್ಪಿಕೊಂಡಿರುವವರಿಗೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ದಾನ, ಆ ಕಾರ್ಯಕ್ರಮದಲ್ಲಿ ಬಂದು ತೊಡಕೊಂಡಿರ್ತಕ್ಕಂಥ ರೀತಿ, ಸಾಗರ ಪ್ರಾಂತ್ಯದ ಎಲ್ಲ ಮನೆಗಳೆಲ್ಲ ಕಳೆದಿದೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಒಂದೂವರೆ ಸಾವಿರ ಜನ ಕಾರ್ಯಕ್ರಮಕ್ಕಾಗಿಯೇ ಬಂದು ಹೋದವರು ಇದ್ದಾರೆ. ಇದೆಲ್ಲ ಪ್ರತಿಯೊಂದು ಕಡೆ ಮಾತನಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇಡೀ ನಮ್ಮ ಹೋರಾಟ ಸಮಾಜ ಹೆಮ್ಮೆ ಪಡಬೇಕಾಗಿದೆ. ನಾನೆಲ್ಲ ಒಬ್ಬರ ವಿಷಯಕ್ಕೆ ನಾನು ಹೇಳಿಲ್ಲ, ಇಡೀ ಸಮಾಜದ ವಿಷಯ ತಿಳಿದು ಇಷ್ಟು ಸಮಾಜ ಆಶೀರ್ವಾದ ಮಾಡಿ ಗುರು ಪ್ರೇರಣೆಯಾಗುವ ಕೆಲಸ ಸಂಭವ. ಮತ್ತೊಮ್ಮೆ ಗುರುಗಳ ಪ್ರೇರಣೆಯಿಂದ ಹೊಂದಿದ್ರೆ ಯಾವುದೇ ಕಾರಣಕ್ಕೆ ಸಂಭಾವನೆ ಆಗ್ತದೆ. ಜನ ಖಂಡಿತವಾಗಿ ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ, ಜನ ಭಾಗವಹಿಸ್ತಾರೆ. ಅದರ ಮೂಲಕವಾಗಿ ನಾವು ಅದನ್ನ ಯಾವುದಕ್ಕಾದ್ರೂ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅಂತ. ವಿಶ್ಲೇಷಣೆಗೆ ಹೋದರೆ ಗುರು ಸಾನ್ನಿಧ್ಯ, ಗುರು ಮಾರ್ಗದರ್ಶನ ಅಥವಾ ತಾಯಿಯ ಅನುಗ್ರಹ ಇದು ಖಂಡಿತ. ಆದರೆ ಆ ಗುರುವಿನ ಅಥವಾ ತಾಯಿಯ ಪ್ರೇರಣೆಯಿಂದ ನಾವು ಪ್ರೇರಿತಗೊಂಡು ಶ್ರೀ ಕಾರ್ಯಕರ್ತರು ಗುರು ಕಾರ್ಯಕರ್ತರಾಗಿ ತಾಯಿಯ ಸೇವಕರಾಗಿ ಸೇವೆ ಮಾಡಿದರೆ, ಅದು ಸಮಷ್ಟಿಯ ಸೇವೆ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ನಮ್ಮ ನವರಾತ್ರ ನಮಸ್ಯ ಕಾರ್ಯಕ್ರಮವೇ ಸಾಕ್ಷಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲು ನಮ್ಮ ಪ್ರೀತಿಯ ಶ್ರೀ ಸಂಸ್ಥಾನದವರು ಮೂಲ ಕಾರಣ. ಯಾಕಂದ್ರೆ ಅವರ ಆಶೀರ್ವಾದ ಹಾಗೆ ಇಲ್ಲಿ ನೆರೆದ